ಯೋಹಾನನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 26ನೇ ವಾಕ್ಯ. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಅಪೊಸ್ತಲರೊಟ್ಟಿಗೆ ಅನೇಕ ಕಾರ್ಯಗಳನ್ನು ಹಂಚಿಕೊಂಡು ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನನಾದ ಮೇಲೆ ತನ್ನ ಶಿಷ್ಯರನ್ನು ನೋಡಿ ಈ ರೀತಿಯಾಗಿ ಹೇಳಿದನು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯದಲ್ಲಿಯೂ ಸಮಾರ್ಯ ಸೀಮೆಯಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ, ಅಂದರೆ ಅಪೊಸ್ತಲರು ಎಂಬುದಾಗಿ ಹೇಳುವಾಗ, ಇಲ್ಲ ಯೇಸು ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಹೇಳುವಾಗ ಅವರು ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಬೇಕು, ಯೇಸು ಕ್ರಿಸ್ತನ ಕುರಿತಾದಂಥ ಸಾಕ್ಷಿಯನ್ನ ಸಾರುವವರಾಗಿರಬೇಕು. ಆ ರೀತಿಯಾಗಿ ಕ್ರಿಸ್ತನ ಕುರಿತಾದಂಥ ಸಾಕ್ಷಿಯನ್ನು ಸಾರಬೇಕಾದಂಥವರಿಗೆ ಯೇಸು ಕ್ರಿಸ್ತನು ಒಂದು ವಾಗ್ದಾನವನ್ನ ಮಾಡುತ್ತಾ ಇದ್ದಾನೆ. ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು ಎಂಬುದಾಗಿ, ಅಂದರೆ ಅಪೊಸ್ತಲರು ಪರಿಶುದ್ಧಾತ್ಮನನ್ನ ಹೊಂದಿ ಸಾಕ್ಷೀಕರಿಸಬೇಕು. ಪರಿಶುದ್ಧಾತ್ಮನು ಯೇಸುಕ್ರಿಸ್ತನ ಕುರಿತಾಗಿಯೇ ಸಾಕ್ಷಿ ಹೇಳುತ್ತಾನೆ. ಇದೆರಡು ಸಾಕ್ಷಿಗಳು ಯಾಕೆ ಒಟ್ಟಿಗೆ ಸೇರಬೇಕೆಂಬುದಾಗಿ ನೋಡುವಾಗ, ಅಪೊಸ್ತಲರು ಇಲ್ಲ ಶಿಷ್ಯರು ಈ ಲೋಕದಲ್ಲಿ ಯೇಸುಕ್ರಿಸ್ತನು ಏನೇನನ್ನ ಮಾಡಿದನು, ಎಂತೆಂಥ ಅದ್ಭುತಗಳನ್ನು ಮಾಡಿದನು, ಆತನ ಕ್ರಿಯೆಗಳು ಎಂಥದ್ದು, ಆತನ ಸ್ವಭಾವ ಎಂಥದ್ದು, ಆತನು ಮಾಡಿದಂಥ ಅದ್ಭುತ ಕಾರ್ಯಗಳು ಎಂಥದ್ದು, ಇದರ ಕುರಿತಾಗಿ ತಮ್ಮ ಅನುಭವದ ಮೂಲಕವಾಗಿ ಸಾಕ್ಷಿಯನ್ನ ಹೇಳುತ್ತಾರೆ. ಆದರೆ ಪರಲೋಕದಲ್ಲಿ ಆತನ ಅಧಿಕಾರವೆಂಥದ್ದು, ಆತನ ಮಹಿಮೆ ಎಂಥದ್ದು, ಆತನ ವೈಭವ ಎಂಥದ್ದು, ಇದ್ಯಾವುದರ ಸ್ಪಷ್ಟವಾದ ಅನುಭವ ಕೂಡ ಈ ಶಿಷ್ಯರಿಗೆ ಇರಲಿಲ್ಲ. ಅದರ ವಿಷಯವಾಗಿ ಸಾಕ್ಷಿ ಕೊಡುವುದಕ್ಕೆ ಪರಲೋಕದಲ್ಲಿ ವಾಸವಾಗಿರುವಂತ ಒಬ್ಬಾತನು ಬೇಕು. ಆತನೇ ಪರಿಶುದ್ಧ ಆತ್ಮನು. ಅಂದರೆ ಪರಿಶುದ್ಧಾತ್ಮನು ಬರುವಾಗ ಆತನು ಲೋಕದಲ್ಲಿರುವಂತ ಅನುಭವಗಳನ್ನು ಮಾತ್ರವಲ್ಲ, ಪರಲೋಕದಲ್ಲಿ ಕ್ರಿಸ್ತನಿಗಿರುವಂತ ಸ್ಥಾನವನ್ನು, ಆ ಘನತೆಯನ್ನು, ಪರಲೋಕದ ಅನುಭವವನ್ನು ನಮಗೆ ಉಂಟು ಮಾಡುತ್ತಾನೆ. ಆ ರೀತಿಯಾಗಿ ಭೂಲೋಕದಲ್ಲಿ ಹಾಗೆ ಪರಲೋಕದಲ್ಲಿ ಕ್ರಿಸ್ತನ ಕುರಿತಾಗಿ ನಾವು ಅರಿಯುವಾಗ ನಮ್ಮಿಂದ ಹೊರಬರುವಂತ ಸಾಕ್ಷಿಯು ಬರೀ ಮಾತುಗಳಾಗಿ ಅಲ್ಲ, ಬದಲಾಗಿ ಅಧಿಕಾರವಾಗಿ ಅದು ಜೀವಿತಗಳಲ್ಲಿ ಬಿಡುಗಡೆಯನ್ನ ಉಂಟು ಮಾಡುವುದಾಗಿ, ಅದನ್ನು ಕೇಳುವಂತವರಲ್ಲಿರುವಂತ ಬಂಧನಗಳನ್ನ ಕಳಚಿ ಬೀಳಿಸುವಂತೆ, ಅವರಲ್ಲಿರುವಂತ ಕಟ್ಟುಗಳನ್ನ ಲಯಪಡಿಸುವಂತೆ, ಸೈತಾನನ ಕಾರ್ಯಗಳನ್ನ ಇಲ್ಲದೆ ಮಾಡುವಂತೆ ಕಾರ್ಯಗಳನ್ನ ಮಾಡುವುದಕ್ಕೆ ಸಮರ್ಥವಾಗಿದೆ. ಆದ್ದರಿಂದ ನಾವು ಸಾಕ್ಷಿ ಕೊಡುವುದು ಮಾತ್ರವಲ್ಲ, ಪರಿಶುದ್ಧಾತ್ಮ ನಮ್ಮಲ್ಲಿ ಇದ್ದುಕೊಂಡು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಕೊಡಬೇಕು, ಆತನ ಅಧಿಕಾರದ ಕುರಿತಾಗಿ ಸಾಕ್ಷಿ ಕೊಡಬೇಕು. ಪರಲೋಕದಲ್ಲಿ ಆತನು ಎಂತಹ ಅಧಿಕಾರದಲ್ಲಿ, ಎಂತಹ ಸ್ಥಾನದಲ್ಲಿ ಕುಳಿತಿದ್ದಾನೆಂಬುದನ್ನ ಈ ಲೋಕದಲ್ಲಿ ತೋರ್ಪಡಿಸಬೇಕು. ನಮ್ಮ ಸುವಾರ್ತೆಗಳ ಮೂಲಕವಾಗಿ ಅದು ಪ್ರಕಟವಾಗಬೇಕು. ಅದಕ್ಕಾಗಿಯೇ ಪರಿಶುದ್ಧಾತ್ಮನೆಂಬಂತ ಸಹಾಯಕನು ನಮಗೆ ಅನುಗ್ರಹಿಸಲ್ಪಟ್ಟಿರುವಂಥದ್ದು. ಆದ್ದರಿಂದ ನಮ್ಮ ಸಾಕ್ಷಿ ಕೇವಲ ಮಾತುಗಳಾಗಿರದಂತೆ ಅದು ಕರ್ತನ ಅಧಿಕಾರವಾಗಿ ಬದಲಾಯಿಸುವಂತ ಪರಿಶುದ್ಧಾತ್ಮನ ಬಲವನ್ನ ಹೊಂದಿದವರಾಗಿ ಕ್ರಿಸ್ತನ ಸುವಾರ್ತೆಯನ್ನ ಭೂಮಿಯ ಕಟ್ಟ ಕಡೆಯವರೆಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಲುಪಿಸುವಂತ ವೈರಾಗ್ಯದಿಂದ, ಕರ್ತನ ಅಧಿಕಾರದಿಂದ ನಂಬಿಗಸ್ತತೆಯ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಭೂಲೋಕದ ಕಟ್ಟ ಕಡೆಯವರೆಗೂ ನಿನ್ನ ಸುವಾರ್ತೆಯನ್ನ ಸಾರಿ ನಿನಗೆ ಸಾಕ್ಷಿಗಳಾಗಿ ಜೀವಿಸಬೇಕಾಗಿದಂತ ನಿನ್ನ ಅಪೊಸ್ತಲರನ್ನ ನೋಡಿ ನಿನ್ನ ಕುರಿತಾಗಿ ಸಾಕ್ಷಿ ಕೊಡುವಂತ ಪರಿಶುದ್ಧಾತ್ಮನೆಂಬಂತ ಸಹಾಯಕನನ್ನ ಅವರು ಹೊಂದಬೇಕು. ಅಂತ ಬಲದಲ್ಲಿ ಅವರು ಸಾಕ್ಷಿಯನ್ನ ಸಾರಬೇಕೆಂಬುದಾಗಿ ಅವರಿಗೆ ವಾಗ್ದಾನ ಮಾಡಿ ಅದಕ್ಕನುಗುಣವಾಗಿ ನಡೆಸಿದಂತೆ ಅಪ್ಪ, ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಅಪ್ಪ, ನಾವು ನಿಮ್ಮ ವಿಷಯವಾಗಿ ಸಾಕ್ಷಿಯಾಗಿ ಜೀವಿಸಬೇಕಂದ್ರೆ ಅಪ್ಪ, ನಿನ್ನ ವಿಷಯವಾಗಿ ಸಾಕ್ಷಿ ಕೊಡುವಂತ ಪರಿಶುದ್ಧಾತ್ಮನನ್ನ ಹೊಂದಿ ಪರಲೋಕದಲ್ಲಿರುವಂತ ನಿನ್ನ ಅಧಿಕಾರಗಳು ಅಪ್ಪ ಸ್ತೋತ್ರ ರಾಜ ನಾವು ಗ್ರಹಿಸಿಕೊಳ್ಳುವುದಕ್ಕಾಗುವಂತೆ ಅಪ್ಪ, ಆತ್ಮನ ಅಭಿಷೇಕದಲ್ಲಿ ತುಂಬಿ ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಏನೋಪ್ಪ, ಲೌಕಿಕವಾಗಿ ಯೋಚಿಸುವಂತ ಅನುಭವಗಳು ಮಾರ್ಪಡಲಿ. ನೀನು ಸರ್ವಶಕ್ತನು ಸಕಲವನ್ನು ಉಂಟು ಮಾಡಿದಂಥ ದೇವರೆಂಬುದಾಗಿ ಅರಿತುಕೊಳ್ಳುವಂತ ಜ್ಞಾನವು ವಿವೇಕ
ಬೇಕು ಪರಿಶುದ್ಧಾತ್ಮನ ಮೂಲಕವಾಗಿ ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ. ಜ್ಞಾನದ ಮೂಲಕವಾಗಿ ಕರ್ತನೆ ಶತ್ರುವಿನ ಸಕಲ ಕಾರ್ಯಗಳು ಕುತಂತ್ರಗಳು ಲಯವಾಗಲಿ, ಅವನ ಉರುಳುಗಳು ಹರಿದು ಹಾಕಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಪೂರ್ಣವಂತ ಬಿಡುಗಡೆ ಉಂಟಾಗಲಿ, ನೊಗಗಳು ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಇರುಳಿನಲ್ಲಿ ಇರುವಂತವರು ಬೆಳಕನ್ನ ಕಾಣಲಿ, ಮೊಬ್ಬಾಗಿರುವಂತವರ ಕಣ್ಣುಗಳು ತೆರೆಯಲ್ಪಡಲಿ, ಹೃದಯಗಳು ತೆರೆಯಲ್ಪಡಲಿ, ಯೇಸುವನ್ನ ಸ್ವೀಕರಿಸಿಕೊಳ್ಳುವ ಹಾಗೆ ಈ ದಿವಸಗಳಲ್ಲಿ ಬದಲಾಗಲಿ. ಕರ್ತನೆ ನಿನ್ನ ಮಕ್ಕಳನ್ನು ಅದಕ್ಕೋಸ್ಕರ ಉಪಯೋಗಿಸು, ಸಾಕ್ಷಿಗಳಾಗಿ ಪ್ರಕಾಶಿಸುವಂತೆ ಮಾಡು. ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.